ಒಂದಲ್ಲ ಎರಡಲ್ಲ ಬರೋಬ್ಬರಿ 49 ವರ್ಷಗಳ ಬಳಿಕ ಇಲ್ಲೋರ್ವ ಮಹಿಳೆ ತನ್ನ ಕುಟುಂಬವನ್ನ ಸೇರಿದ್ದಾಳೆ. 8ನೇ ವಯಸ್ಸಿನಲ್ಲಿ ಜಾತ್ರೆಯೊಂದರಲ್ಲಿ ಈಕೆ ಅಪಹರಣ ಆಗಿರುತ್ತೆ. ಇದೀಗ ಮತ್ತೆ ತನ್ನ ಕುಟುಂಬವನ್ನ ಸೇರಿದ್ದಾಳೆ. ಈ ಅಪೂರ್ವವಾದಂತಹ ಸಮ್ಮಿಲನಕ್ಕೆ ಉತ್ತರ ಪ್ರದೇಶದ ಪೊಲೀಸರು ಸಾಕ್ಷಿಯಾಗಿದ್ದಾರೆ. ಅವರ ಪ್ರಯತ್ನದ ಫಲವಾಗಿಯೇ 49 ವರ್ಷಗಳ ಬಳಿಕ ಈ ಮಹಿಳೆ ತನ್ನ ಕುಟುಂಬಸ್ಥರನ್ನ ಮೀಟ್ ಆಗೋದಕ್ಕೆ ಸಕ್ಸಸ್ ಆಗಿದ್ದಾಳೆ. ಏನಿದು ಫೂಲ್ಮತಿ ಸ್ಟೋರಿ? ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶ ಮೂಲದ ಮಹಿಳೆ ಫೂಲ್ಮತಿ ಅಲಿಯಾಸ್ ಫುಲಾದೇವಿ ತನ್ನ 8ನೇ ವಯಸ್ಸಿನಲ್ಲಿ ಈಕೆ ಕಾಣೆಯಾಗಿ ತನ್ನ ಕುಟುಂಬಸ್ಥರಿಂದ ದೂರ ಆಗಿರ್ತಾಳೆ. ಕುಟುಂಬದೊಂದಿಗೆ ಮೊರಾದಾಬಾದ್ ಜಾತ್ರೆಗೆ ಅಂತ ಹೇಳಿ ತೆರಳಿದ್ದಂತಹ ಸಂದರ್ಭದಲ್ಲಿ ಒಬ್ಬಾತ ಫೂಲ್ಮತಿಯನ್ನ ಅಪಹರಣ ಮಾಡಿರ್ತಾನೆ. ಆಕೆಯನ್ನ ಬೇರೆಯವರಿಗೆ ಮಾರಾಟ ಮಾಡಿರ್ತಾನೆ. ಯಾವಾಗ 1975ರ ಕತೆ ಇದು, ಫ್ಲಾಶ್ ಬ್ಯಾಕ್ ಇದು. ರಾಂಪುರದ ನಿವಾಸಿಯೊಬ್ಬರಿಗೆ 8 ವರ್ಷದ ಬಾಲಕಿ ಫೂಲ್ಮತಿಯನ್ನ ಮಾರಾಟ ಮಾಡಿರ್ತಾನೆ ಆತ. ಆದ್ರೆ ಮೊನ್ನೆ ಡಿಸೆಂಬರ್ 19ನೇ ತಾರೀಕು ಈ ನಾಪತ್ತೆ ಪ್ರಕರಣ ಇದೆಯಲ್ಲ, 4 ದಶಕಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸ ಇರುವಂತಹ ನಾಪತ್ತೆ ಪ್ರಕರಣ, ಆ ನಾಪತ್ತೆ ಪ್ರಕರಣಕ್ಕೆ ಮೊನ್ನೆ ಡಿಸೆಂಬರ್ 19ನೇ ತಾರೀಕು ಮತ್ತೆ ಜೀವ ಬಂದಿದೆ. ಯಾವಾಗ ಅಂದ್ರೆ ಓರ್ವ ಶಾಲಾ ಶಿಕ್ಷಕಿ ಫೂಲ್ಮತಿಯ ಕಥೆಯನ್ನ ಕೇಳಿದ್ದಂತಹ ಓರ್ವ ಶಾಲಾ ಶಿಕ್ಷಕಿ, ಆ ಫೂಲ್ಮತಿ ಈ ಶಾಲಾ ಶಿಕ್ಷಕಿ ಜೊತೆ ಹೀಗೆ ಹೇಳ್ಕೊಂಡಿರ್ತಾಳೆ, ಸಾಕಷ್ಟು ವರ್ಷಗಳ ಹಿಂದೆ ನನಗೆ 8 ವರ್ಷ ಇದ್ದಾಗ ಜಾತ್ರೆನಲ್ಲಿ ನನ್ನ ಅಪಹರಣ ಮಾಡಿದ್ರು ಯಾರೋ, ನಮ್ಮವ್ರನ್ನೆಲ್ಲ ಬಿಟ್ಟು ದೂರ ಆಗ್ಬಿಟ್ಟಿದ್ದೀನಿ ನಾನು ಅಂಥೇಳಿ ತನ್ನ ನೋವಿನ ಕಥೆಯನ್ನ ಶಾಲಾ ಶಿಕ್ಷಕಿ ಜೊತೆ ಫೂಲ್ಮತಿ ಹೇಳ್ಕೊಂಡಿರ್ತಾಳೆ. ಹಾಗಾಗಿ ಫೂಲ್ಮತಿ ಈ ಕತೆ ಇದೆಯಲ್ಲ, ನೋವಿನ ಕತೆ ಇದೆಯಲ್ಲ, ಅದನ್ನ ಶಾಲಾ ಶಿಕ್ಷಕಿ SP ಶೈಲೇಂದ್ರ ಅವರಿಗೆ ಹೇಳಿದಂತಹ ಸಂದರ್ಭದಲ್ಲಿ ಅವರು ಈ ಬಗ್ಗೆ ತನಿಖೆಯನ್ನ ಆರಂಭ ಮಾಡ್ತಾರೆ. 1975ರಲ್ಲಿ ಫೂಲ್ಮತಿ ಕಾಣೆಯಾದ ಬಗ್ಗೆ ಚಿಕ್ಕಪ್ಪ ಮಾಹಿತಿಯನ್ನ ನೀಡಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೇಸ್ಗಳು ದಾಖಲಾಗಿರುತ್ತೆ, ಆ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ನಾಪತ್ತೆ ಕೇಸ್ಗಳೇನಾದ್ರೂ ವರದಿಯಾಗಿತ್ತಾ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಇಳಿತಾರೆ. ಹಾಗೆ ಪರಿಶೀಲನೆ ಮಾಡಿದಾಗ 1975ರಲ್ಲಿ ಇಂಥದ್ದೊಂದು ಕೇಸ್ ದಾಖಲಾಗಿದ್ದು ಪೊಲೀಸರ ಗಮನಕ್ಕೆ ಬರುತ್ತೆ. ಆ ಬಳಿಕ ಮಾವು ಜಿಲ್ಲೆಯಲ್ಲಿರುವಂತಹ ಈ ಫೂಲ್ಮತಿಯ ಚಿಕ್ಕಪ್ಪನನ್ನ ಪೊಲೀಸರು ಭೇಟಿಯಾಗ್ತಾರೆ. ಆ ಬಳಿಕ ಪರಿಶೀಲನೆ ಮಾಡಿದಾಗ ನಾಪತ್ತೆಯಾಗಿರುವಂತಹ ಫೂಲ್ಮತಿಗೂ ಇಲ್ಲಿರುವಂತಹ ಮಾವು ಪ್ರದೇಶದಲ್ಲಿರುವಂತಹ ಕುಟುಂಬಕ್ಕೂ ಸಂಬಂಧ ಇರುವುದು ಗೊತ್ತಾಗುತ್ತೆ. ಹಾಗಾಗಿ ಬರೋಬ್ಬರಿ 49 ವರ್ಷಗಳ ಬಳಿಕ ತನ್ನ ಕುಟುಂಬವನ್ನ ಸೇರುವಲ್ಲಿ ಫೂಲ್ಮತಿ ಯಶಸ್ವಿಯಾಗಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.